ಇನ್ನು ಕೆಲವರಿಗೆ ಒಂದಿಬ್ಬರಿಗೆ ಗುರಪ್ಪನ ನಾರಾಯಣಪ್ಪ ಅಂತ ಹೇಳ್ಬಿಟ್ಟು ಫೈಲಿಗೆ ಖಾತೆಗೆ ಹಾಕ್ತಾನೆ. ಎಷ್ಟು ಒಂದು 5 ವರ್ಷದಿಂದ ಓಡಾಡ್ತಾನೆ ಇಲ್ಲಿ, ಆ ಫೈಲ್ ಸಿಕ್ಕಿಲ್ಲ. ಏನು 2000 ಇಸ್ವಿತೆ ಫೈಲ್ ಇಲ್ಲ. ಅದು ನೀನು ಸೆಕ್ರೆಟರಿ ಆಗಿದ್ದೀರಿ. ಅವರು ಯಾರು ಮೂರ್ತಿನ ಯಾರೋ ಇದ್ದರು, ಅವರಾಗಿದ್ದರು. ಶಿವಮೂರ್ತಿ. ಆ ಫೈಲೇ ಇಲ್ಲ. ಆ ಫೈಲ್ ಇಲ್ಲ ಅಂತಂದರೆ ನಮ್ಗಿನ್ನು ಗತಿಯೇನು? ಹಂಗಾದ್ರೆ ಅವ್ರ ಗತಿಯೇನು? ಹಂಗಾದ್ರೆ ಅವ್ರು ಸಾಗುವಳಿ ಚೀಟಿ ಮತ್ತೆ ತಗೊಬೇಕಾ? ಇಲ್ಲ ಏನು ಮಾಡಬೇಕು? ಹೆಂಗೆ ಎಲ್ಲೋಗ್ಬೇಕು ಅವನು? ಎಲ್ಲೋಗ್ಬೇಕು ಅವನು? ಹೆಂಗಿದು ಪರಿಸ್ಥಿತಿ? ನಮ್ದು ನಿಮಿಷ ಇರು, ಬೇರೆ ನಿಮಿಷ. ಇದಕ್ಕೇನು ಉತ್ತರ ಕೊಡ್ಬೇಕು ನಾವು? ಸುಬ್ರಹ್ಮಣಿ ನೀನ್ ಸೇಪು ಹೆಂಗ್ ಬೈತಾರೆ, ಏನು ಉತ್ತರ ಕೊಡ್ಬೇಕು? ಫೈಲ್ ಕಡ್ತಾ ತಾಲೂಕು ಆಫೀಸ್ ಇಲ್ಲ ಅಂತಾರೆ. ಅವ್ನು ಎಲ್ಲೋಗ್ಬೇಕು? ಸ್ಟೇಷನ್ಗೆ ಹೋಗ್ಬೇಕಾ? DC ಹೋಗ್ಬೇಕಾ? ನನ್ನ ಮನೆಗೆ ಬರ್ಬೇಕಾ? ಇದಕ್ಕೆ ಉತ್ತರ ಏನು? ಅದೇ ಸಬ್ಜೆಕ್ಟ್ ಮಾತಾಡ್ತಾರೆ. ಕಳೆದೋಗಿರ್ತಕ್ಕಂಥ ಫೈಲ್ಸ್ಗೆ ಏನು ಇವಾಗ ಗುರಪ್ಪನ ನಾಡಪ್ಪ ಅಂತ ಇವಾಗ ಇರ್ತಾನೆ ಅಲ್ಲೆಲ್ಲ ಡೈಲಿ ಬರ್ತಾನೆ. ನಾನು ನಿಮ್ಗೆ ಹೊಟ್ಟೋಗ್ತೀನಿ ಅವ್ನು ಬಂದಾಗ. ನಾನೇ ಹೋಗಿದ್ದೀನಿ ರೆಕಾರ್ಡ್ ರೂಮ್ಗೆ. ಹುಡುಕ್ಸಿದ್ರೆ ಸಿಗುತ್ತೆ, ನಾಳೆ ಸಿಗುತ್ತೆ. ಸಿಗ್ಲೇ ಇಲ್ಲಪ್ಪ ಕಡೆಗೂ ಇಲ್ಲ ಅಂತ ಹೇಳ್ತಾರೆ. ಅವ್ನು ಮಾಡೋಕ್ಕಾಗಲಿಲ್ಲ ಖಾತೆ ಪಾಪ. ನಾನು ಇದರಲ್ಲಿ ನಿಜವಾಗ್ಲೂ ಉಳ್ತಾ ಇದ್ದಾನ? ನಿಜವಾಗ್ಲೂ ಸ್ವಾಧೀನದಲ್ಲಿ ಇದ್ದಾನ? ಅಪ್ಲೈ ಆಗಿದೆಯಾ? 90 ಕಾಲ ಕುಕ್ಷಿಗೆ ಅದು ಸಂಬಂಧಪಡುತ್ತಾ ಅಂತ ನೋಡಿಕೊಂಡು ಅದು ಸ್ಪಾಟ್ ಅಪ್ರೂವಲ್ ಕೊಟ್ಟು, ಸೊ ಅದರಿಂದ ಏನು ನಮ್ಮ ಸದಸ್ಯರು ಮತ್ತು ನನ್ನ ಮತ್ತು ಉದ್ದೇಶ ಏನಿದೆ, ಏನು ಸಾಕಷ್ಟು ದಿವಸ ಪೆಂಡಿಂಗ್ ಇಟ್ಕೊಂಡಿದ್ದೀವಿ, ಆದಷ್ಟು ಬೇಗ ಕೂಡ ಇದನ್ನು ಮುಗಿಸ್ತೀವಿ. ಒಂದು 2-3 ತಿಂಗಳಲ್ಲಿ ಸುಮಾರು 1000 ಜನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಮುಗಿಸಿ ಸುಮ್ಮನೆ ಮುಗಿಸ್ಲಿಕ್ಕಂತ ನಾವು ರೆಡಿ ಇಲ್ಲ. ಸ್ಪಾಟ್ಗೆ ಹೋಗಿ ಸ್ಪಾಟ್ ಅಪ್ರೂವಲ್ ಮಾಡ್ಕೊಂಡು ಇದು ನಿಜವಾಗ್ಲೂ ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯ ಇದೆಯಾ ಅಂತ ನೋಡಿಕೊಂಡು ಅವ್ರಿಗೆ ಸಾಗುವಳಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂತೀವಿ ನೆಕ್ಸ್ಟ್ ಅಂತ ಹೇಳ್ತಾ, ಈ 10ನೇ ತಾರೀಕು 11ನೇ ತಾರೀಕಿಗೆ ಸಂಬಂಧಪಟ್ಟಿಗೆ ನಮ್ಮ ಕಾರ್ಯದರ್ಶಿಯವರಿಗೆ ಈ ಜವಾಬ್ದಾರಿನ ಆಗ್ತಾ ಇದ್ದೀನಿ. ತಹಸೀಲ್ದಾರ್ ಮತ್ತು ಕಾರ್ಯದರ್ಶಿಗಳು, ಈ ಬಗರುಕಂನ ಕಾರ್ಯದರ್ಶಿಗಳು ಆಗಿದ್ದಾರೆ. ಅದರಿಂದ 10 ಅಥವಾ 11ನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಇಟ್ಕೊಂಡು ಆ 2 ಡೇಸ್ ನಾನು ಇಲ್ಲೇ ಇದ್ದು ಮುಗಿಸ್ಕೊಡ್ತೀನಿ. ತದನಂತರ ನೆಕ್ಸ್ಟ್ 2ನೇ ಹಂತಕ್ಕೆ ನಾವು ಕೈ ಇಟ್ಟು ಎಷ್ಟು ಮುಗಿಸ್ಬೇಕು ಅನ್ನೋದನ್ನು ನಾವೆಲ್ಲ ತೀರ್ಮಾನ ತೊಗೊತೀವಿ. ಸಂಬಂಧಪಟ್ಟ VAಗಳು ಹಾಗೂ RIಗಳು ಇದರಲ್ಲಿ ಸ್ವಲ್ಪ ನ್ಯಾಯಯುತವಾಗಿ ನಡ್ಕೊಬೇಕನ್ನೋದು ತಮ್ಮಲ್ಲಿ ಮನವಿ ಮಾಡ್ತೀನಿ. ಯಾರಿಗೆ ಹೋಗಬೇಕು ಅವ್ರಿಗೆ ಸಲ್ಲಲಿ ಅಂತ ನನ್ನ ಒಂದು ಅನಿಸಿಕೆ, ನನ್ನೊಂದು ಬಾಧೆ. ಸೊ ಅದರಿಂದ ಏನು ಪೆಂಡಿಂಗ್ ಇರ್ತಕ್ಕಂಥದ್ದೆಲ್ಲ ನಾವು ಮುಗಿಸ್ಲಿಕ್ಕೆ ರೆಡಿ ಇದ್ದೀವಿ. ಅದರಿಂದ 10 ಅಥವಾ 11ನೇ ತಾರೀಕು ನಾನು ಮೇಡಮ್ಗೆ, ನಮ್ಮ ತಹಸೀಲ್ದಾರು ಮತ್ತು ಇವ್ರ ಕಾರ್ಯದರ್ಶಿಗಳಿಗೆ ಆ ಜವಾಬ್ದಾರಿನ ಆಗ್ತಾಯಿದ್ದೀನಿ. ಆಗ್ಬೋದಲ್ಲ ಸದಸ್ಯರು? ಆಗ್ಬೋದಲ್ಲ? ಓಕೆ ಮೇಡಮ್. ಓಕೆ. RIಗಳು ಇದನ್ನು ಮುಂದಾಳತ್ವ ವಹಿಸ್ಕೊಂಡು ಅದನ್ನು ಮೇಡಮ್ ಹೇಳ್ತಾರೆ ಯಾವ ಫೈಲ್ ಅಂತ, ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ನಾನು ಬರ್ತೀನಿ, ವಿಲ್ ಡೂ ಇಟ್. ಅದು ಕೆಲಸ ಮುಗಿಸ್ಲಿಕ್ಕೆ ನಾವು ರೆಡಿ ಮಾಡಲಿಕ್ಕೆ ನಾವು ರೆಡಿ ಆಗೋಣ. ಆಗ್ಬೋದಲ್ಲ? ಮಾಧ್ಯಮಿತ್ರ ಏನು ಕೇಳ್ಬೇಕು ಅನ್ಕೊಂಡಿದ್ದೀರಾ? ಶಾಂಪಲ್ ಫಸ್ಟು ಅವ್ರು ಎಷ್ಟು ಫೈಲ್ ಮಾಡ್ತಾರೆ ನೋಡೋಣ. ಫಸ್ಟು, ಸೆಕೆಂಡು, 3, 4 4 ಹಂತವಾಗಿ ಈ ವರ್ಷದಲ್ಲಿ ಈ ವರ್ಷದಲ್ಲಿ 4 ಹಂತವಾಗಿ ಇದನ್ನು ಮುಗಿಸ್ತೀವಿ. ಅದು ನಾವು ಹೊಸಬ್ರಲ್ಲ ಸರ್, ಅದು ಇಷ್ಟು ಎತ್ಕೊಂಡು ಭಾರ ಹಾಕೊಳ್ಳೋದು ಬೇಡ. ಸ್ಮಾಲ್ ಹಂತವಾಗಿ ಎತ್ಕೊಂಡೋಗಿ ವಿಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇದನ್ನು ಖಂಡಿತವಾಗ್ಲೂ ಮುಗಿಸ್ತೀವಿ ಸರ್. ಸುಮಾರು ವರ್ಷಗಳಿಂದ ಮಟ್ಟದ ಸಮಸ್ಯೆ ಆಗಿದೆ. ಏನೋ ಚೇಂಜ್ ಮಾಡಿದ ಆ ಕಡೆಯಿಂದ ಈ ಕಡೆ ಬರುವಾಗ ಏನೋ ಆಗಿದೆ ಅಂತ ಈ ತಾಲೂಕಿನ ಶರಣಾರ್ಥಿಗಳಂತ ಇದನ್ನು ಅಷ್ಟು ಕೇರ್ಲೆಸ್ ಆಗಿ ತಗೋಬಹುದು. ಆ ಕಡತಗಳು ಹೆಚ್ಚು ಕಡಿಮೆ ಆಗಿರೋದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಕಾರ್ಯದರ್ಶಿ ತಹಸೀಲ್ದಾರ್ ಮೇಡಮನ್ನು ಗಮನಕ್ಕೆ ತಂದು ಮೊನ್ನೆ ಮೀಟಿಂಗಲ್ಲಿ ಅಂಥ ಕಡತಗಳು ಹೆಚ್ಚು ಕಡಿಮೆ ಆಗಿರೋದ್ರಿಗೆ ಬಹಳ ತೊಂದರೆ ತಿಂದಿರತಕ್ಕಂಥವ್ರಿಗೆ ಮಿಸ್ಸಿಂಗ್ ಫೈಲ್ ಮಾಡಿ ಕೊಡ್ಬೋದು ಅಂತ ಕೂಡ ತೀರ್ಮಾನ ತಗೊಂಡಿದ್ದು. ಈಗ ನಾವು ಆ ತೀರ್ಮಾನ ತಗೊಂಡು ಅದನ್ನು ಅನುಕೂಲ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಸಹಮತಿಗಳು, ನಮ್ಮ ಕಾರ್ಯದರ್ಶಿಗಳು ಸೆಪ್ಟೆಂಬರ್ ಆ ಹಂತಕ್ಕೆ ಹೋಗಿದ್ದೀವಿ. ಈಗ ಏನು ಮಿಸ್ಸಿಂಗ್ ಫೈಲ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆಯೋ, ಯಾರು ಫೈಲ್ ಇಲ್ಲೋ, ಹೆಚ್ಚು ಕಡಿಮೆ ಆಗೋಗಿದೆ, ಏನೇನಾಗೋಗಿದೆಯೋ ಆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಕೂಡ ಅದನ್ನು ಒಂದು 3 ಬಾರಿ ಮೀಟಿಂಗಲ್ಲಿ ನಾನು ಅದು ಬರ್ದಿದ್ರೆ ಫೈಲ್ ಬರ್ದಿದ್ರೆ ನಾನು ಮೀಟಿಂಗೇ ಮಾಡಲ್ಲ ಅಂತ ಹೇಳಿ ಗಲಾಟೆ ಕೂಡ ಮಾಡಿದ್ರು. ಅದಕ್ಕೆ ಹಂಗೆಲ್ಲ ಮಾಡಿದ್ರೆ ಆಗೋದು ಸ್ವಲ್ಪ ಫೈಲ್ ಹೋಗ್ಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮಿಸ್ಸಿಂಗ್ ಫೈಲ್ ಅಂತೇಳಿ ಮತ್ತು ಸರ್ಕಾರದಲ್ಲಿ ಆದೇಶ ಮಾಡಿದೆ. ಆ ಸರ್ಕಾರ ಆದೇಶ ಪ್ರಕಾರ ಮಿಸ್ಸಿಂಗ್ ಫೈಲ್ ಮಾಡೋದಕ್ಕೆ ಮೇಡಮ್ನವರು ಈಗಾಗಲೇ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡ್ತಾರೆ. ಏನಿವಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಏನಿವಾಗ ಅಂತ 160 ಫೈಲ್ ಇದೆ. ಇವಾಗ ಮೊದಲನೇ ಹಂತಕ್ಕೆ 15 ಫೈಲ್ನ ಗೀತಮ್ಮ ಸ್ಪಾಟ್ಗೆ ಹೋಗ್ತೀವಿ. ತದನಂತರ ಎಲ್ಲ ಒಂದು ತಿಂಗಳೊಳಗಾಗಿ 160 ಮುಗಿಸಿ ಮುಂದಿನ ಒಂದು 2-3 ತಿಂಗಳಕ್ಕೆ ಒಂದು 500 ಫೈಲ್ ಮಾಡ್ಕೊಳ್ಬೇಕು ಅಂತೇಳಿ ನಾವು RIಗಳನ್ನ ಸೆಕ್ರೆಟರಿ ಮೀಟಿಂಗ್ ಕರೆದು 53, 57 ನೀವು ರಿಜೆಕ್ಟ್ ಮಾಡಿರ್ತೀರಿ. ಆ ರಿಜೆಕ್ಟ್ ಮಾಡಿರೋದನ್ನು ಯಾವ ರೀತಿ ನಾವು ಅಪೀಲ್ ಮಾಡಿಕೊಂಡು ನಾವು ಅದನ್ನು ಮತ್ತೆ ಊರ್ಜಿತ ಮಾಡ್ಕೊಳ್ಬೇಕು. ಆಮೇಲೆ 53 ಏನು ಇವಾಗ ಉಳಿದೋಗಿದೆಯೋ ಸ್ಪಾಟಲ್ಲಿ ಇದ್ದಾರೋ ಅಧ್ಯಕ್ಷರಿಗೂ ಗೊತ್ತಿದೆ. ಅದು
53 ಉಳ್ಕೊಂಡಿರೋರನ್ನ ನೀವು ಯಾವುದು ಕೂಡ ಫೈಲ್ಗಳು ಮಾಡ್ಕೊಂಡ್ ಬಂದಿಲ್ಲ. ದುಃಖಸಂದ್ರ ಹೋಬಳಿ ಆಗ್ಬೋದು, ಅವನಿ ಹೋಬಳಿ ಆಗ್ಬೋದು, ಬಂದಿಲ್ಲ. ಕೆಲವು 57 ಮಾಡಿದ್ದಾರೆ, 53 ಮಾಡಿದ್ದಾರೆ, ಇನ್ನೂ 53 ಇದ್ದೋಗಿದ್ದಾರೆ, ಬಡವರಿದ್ದಾರೆ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷ ಹತ್ರ ಈಗಾಗಲೇ ಚರ್ಚೆಗಳು ಮಾಡಿದ್ದೀವಿ ನಾವು. ಅದಕ್ಕೆಲ್ಲರೂ ನೀವು ಕೂಡ ಅನುವು ಮಾಡಿಕೊಡ್ಬೇಕು ಕಾರ್ಯದರ್ಶಿಗಳು, ನಾವು ಆರೈಗಳು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮಾರು ಈ ವರ್ಷದಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಒಂದು 500ರಿಂದ 1000 ಸಾಗುವಳಿ ಚೀಟಿಗೆ ಕೊಡೋದಕ್ಕೆ ನಾವೊಂದು ಹಂತಕ್ಕೆ ಬಂದಿದ್ದೀವಿ. ಎಲ್ಲ ಹೋಬಳಿಯಲ್ಲಿ ಕೊಡ್ತೀವಿ. ಈಗ ಯಥೇಚ್ಛವಾಗಿ ಬಂದಿರತಕ್ಕಂಥ ಫೈಲ್ಸು ತಾಯ್ಲೂರು ಹೋಬಳಿಯಿಂದ ಬಂದಿದೆ. ಸೊ ನಾನು ಫಸ್ಟ್ ಆವಣಿ ಹೋಬಳಿಗೆ ಬನ್ನಿ ಅಂತ ಕರೆದಿದ್ದೀನಿ. ಬಿಕಾಸ್ ಯಾಕಂದರೆ ನಂದು ಕುಬೇರನ ಮೂಲೆ ಆ ಕಡೆ ಬನ್ನಿ ಅಂತ ಕರೆದಿದ್ದೀನಿ. ಅದನ್ನು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತದನಂತರವಾಗಿ ಎಲ್ಲ ಹೋಬಳಿದಲ್ಲೂ ಕೂಡ ಏನಾಗಿದೆ ತಪ್ಪು ತಿಳ್ಕೊಂಬೇಡಿ, ನಾನು ನೋವನ್ನ ವ್ಯಕ್ತಪಡಿಸ್ತೀನಿ. ತಾಲೂಕು ಆಫೀಸ್ ಒಂದು ಚೆನ್ನಾಗಿದ್ದರೆ ಇಡೀ ತಾಲೂಕು ಚೆನ್ನಾಗಿರ್ತದೆ. ಸಾಕಷ್ಟು ಜನ ಇಲ್ಲಿ ಬಂದು ಶಾಪ್ಗಳಾಗ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಸರ್ಕಾರ ಗಮನ ಕೂಡ ನಾನು ತಂದಿದ್ದೀನಿ. ಮಿಸ್ಸಿಂಗ್ ಫೈಲ್ಸು ಏನು ರೆಕಾರ್ಡ್ ರೂಮಲ್ಲಿ ಏನಾಗ್ತಿದೆ ಅಂತ ಕೂಡ ತಂದಿದ್ದೀನಿ. ಎಕ್ಸ್ಪೆಷಲಿ ಮುಳಬಾಗಲ್ ತಾಲೂಕಲ್ಲಿ ರಿಯಲ್ ಎಸ್ಟೇಟ್ ಹೆಚ್ಚಾಗಿದ್ದರಿಂದ ದಂಧೆಕೋರರು ಮತ್ತು ದಾಳಿಕೋರರು ಜಾಸ್ತಿ ಆಗಿದ್ದಾರೆ. ಸಾಕಷ್ಟು ವಿಚಾರದಲ್ಲಿ ಕೂಡ ವ್ಯಕ್ತಪಡಿಸಿದ್ರು ಕೂಡ ನಾನು ಪ್ರಶ್ನೆ ಹಾಕಿದ್ದೆ, ಕೃಷ್ಣಬೈರೇಗೌಡರು ದಯವಿಟ್ಟು ಇದು ಬಹಿರಂಗ ಮಾತಾಡಬೇಡ, ಒಂದು ಸ್ವಲ್ಪ ಪರ್ಸ್ನಲ್ ಬಂದು ಮಾತಾಡೋ ಅಂತ ಕೂಡ ಕೇಳಿದ್ದಾರೆ. ಏನು 4 ವರ್ಷ 5 ವರ್ಷ 10 ವರ್ಷ 15 ವರ್ಷ ಉಳ್ಕೊಂಡಿರ್ತಕ್ಕಂಥ ದಾಳಿಕೋರನ್ನ ಯಾವತ್ತು ನಾವು ತೆಗಿತೀವಿ, ಅಧಿಕಾರಿಗಳನ್ನ ತೆಗಿತೀವಿ, ಆ ಪ್ಲೇಸಿಗೆ ಯಾರು ಹೊಸವ ಬರ್ತಾನೆ, ಬಹುಶಃ ಅವಾಗ ಈ ಮುಳಬಾಗಲ್ ತಾಲೂಕು ಉದ್ಧಾರ ಆಗ್ತದೆ. ಉಳ್ಕೊಂಬಿಟ್ಟಿದ್ದಾರೆ ಸರ್ ಇಲ್ಲಿ ಆರೈಗಳು ಮತ್ತು ವಿಎಗಳು ಸ್ವಲ್ಪ ಜನ ತಪ್ಪು ತಿಳ್ಕೊಂಬೇಡಿ. ಅವ್ರು ಎಲ್ಲ ಫೈಲು ಯಾವ ಫೈಲ್ ಎಲ್ಲಿದೆ, ಹಿಂಗಿದೆ, ಎಲ್ಲಿ ಕಳ್ತನ ಆಗಿದೆ, ಯಾರು ತೊಗೊಂಡೋಗಿದ್ರೆ ಅಂತೆಲ್ಲ ಗೊತ್ತಿದೆ ಸರ್. 100% ಸರ್. ನಾನು ಆಗಾಗಲೇ ಅವ್ರಿಗೆಲ್ಲ ಬ್ರೇಕ್ ಹಾಕಿದ್ದೀನಿ ಸರ್. ಬಿಕಾಸ್ ಯಾಕೆಂದರೆ ನೀವು ಕೇಳಿಸ್ಕೊಳ್ಳೋ ಪೇಷೆಂಟ್ಸ್ ಕೇಳಿಸ್ಕೊಳ್ಳಿ. ನಾನು ಹೊಸ ಪೇಷೆಂಟು, ಏನಕ್ಕೆ ಈ ತಾರು ಆಡ್ತಕ್ಕೆ. ಇವರು ಹಳೆಯ ರೋಗಿಗಳು, ಯಾವ ಲೆವೆಲ್ ರೋಗಿಗಳು ಅಂದರೆ 20-30 ವರ್ಷ ರೋಗಿಗಳು ಇವರಲ್ಲ. ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ಇವ್ರಿಗೆ, ಮೆಡಿಸಿನ್ ಗೊತ್ತು ಇವ್ರಿಗೆ, ಯಾವ ಮೆಡಿಸಿನ್ ತೊಗೊಂಡು ಏನೋ ಗೊತ್ತು ಅಂತ ಗೊತ್ತು ಇವ್ರಿಗೆ. ಆದ್ದರಿಂದ ಅದು ಖಂಡಿತವಾಗ್ಲೂ ನಾನು ತಪ್ಪು ತಿಳ್ಕೊಂಬೇಡಿ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ಕಳೆದು ಹೋಗಿರ್ತಕ್ಕಂಥ ಹಿಂದೆ ಇದ್ರಲ್ಲ ಅಧಿಕಾರಿಗಳು, ಅವರೇ ಅನ್ಕೊಂಡಿದ್ದೆ ನಾನು. ಬಟ್ ಅಲ್ಲ, ದೊಡ್ಡ ಮಟ್ಟಕ್ಕೆ ಇದು ಆಗ್ತಾಯಿದೆ. ಖಂಡಿತವಾಗ್ಲೂ ಈ ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಒಂದು ವಿಷಯ ಹೇಳ್ತಿದ್ದೀನಿ, ನನ್ನ ಆಫೀಸ್ ರೆಡಿಯಾಗಿದೆ. ಪ್ರತಿ ವಾರ ತಿಂಗಳದಲ್ಲಿ ಒಂದು ದಿವಸ ಫಸ್ಟ್ ಸೋಮವಾರ ನಾನು ನನ್ನ ಕ್ವಾರ್ಟರ್ಸಲ್ಲಿ ಕೂತ್ಕೊಳ್ಳೋದು, ನೀವಿಲ್ಲಿ ಬರೋದು, ಅಧಿಕಾರಿಲಿ ಫೋನ್ ಮಾಡೋದು, ಕರೆದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ಪ್ರತಿ ತಿಂಗಳು ಒಂದು ದಿವಸ ನಾನು ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊತೀನಿ. ನನ್ನ ಆಫೀಸ್ ರೆಡಿಯಾಗಿದೆ. ಸಾರ್ವಜನಿಕರು ಸೆಪ್ಟೆಂಬರ್ ತಿಂಗಳಿಂದ ಎಲ್ಲರೂ ಬಂದು ನನ್ನ ಮೀಟ್ ಮಾಡ್ಬೋದು. ನಾನು ಕೂಡ ಡ್ಯೂಟಿ ಮಾಡ್ಲಿಕ್ಕೆ ರೆಡಿಯಾಗಿದ್ದೀನಿ ಇಲ್ಲಿ, ನನ್ನ ಆಫೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ತದನಂತರ ಈ ತಿಂಗಳಿಂದ ನೆಕ್ಸ್ಟ್ ಸೆಪ್ಟೆಂಬರ್ 1 ತಿಂಗಳಿಂದ ಎಲ್ಲ ಹೋಬಳಿ ಲೆವೆಲ್ ನಾನು ಮತ್ತು ತಹಸೀಲ್ದಾರ್ ಅಧಿಕಾರಿಗಳು ಬಂದು ಏನು ನಿಮ್ಮ ಸಭೆ ಮಾಡ್ಲಿಕ್ಕೆ ನಾವು ಇಬ್ಬರು ಮಾತಾಡ್ಕೊಂಡಿದ್ದೀವಿ. ಪ್ರತಿ ಹೋಬಳಿಲಿ ಕೂಡ ದೊಡ್ಡ ಮಟ್ಟಕ್ಕೆ ಸಭೆ ಮಾಡಿಕೊಂಡು ಒಂದೊಂದು ಆರೈಗೆ ಒಂದು ಸಭೆ ಮಾಡಿಕೊಂಡು ಅಲ್ಲೇ ಸ್ಪಾಟಿಂಗ್ ಮಾಡಿಕೊಂಡು ಒಂದು ಲಾಸ್ಟ್ ವಾರನೋ ಇಲ್ಲಾಂದ್ರೆ ಯಾವ ವಾರ ಅಂತ ಮಾಡಿಕೊಂಡು 2 ದಿವಸಗಳ ಕಾಲ ನಿಮಗೆ ಸಂಪರ್ಕ ಮಾಡ್ಲಿಕ್ಕೆ ಬರ್ತಾಯಿದ್ದೀನಿ. ಖಂಡಿತವಾಗ್ಲೂ ಇಲ್ಲಿ ತನಕ ಏನು ನಾವು ಇದನ್ನು ಕಲ್ತಿದ್ದೀವಿ, ಏನು ನೋಡಿದ್ದೀವಿ, ಅದನ್ನು ಕಾರ್ಯರೂಪ ತರಲಿಕ್ಕೆ ಕೂಡ ಅದು ರೆಡಿಯಾಗಿದ್ದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಬಂದು ನನ್ನ ಹತ್ರ ಮಾತಾಡಿದರೆ, ಇನ್ನೂ ಏನೂ ಮಾಡ್ತಿಲ್ಲ ಸರ್, ಖಂಡಿತವಾಗ್ಲೂ ಒಂದು ಸ್ವಲ್ಪ ಕೋಪ್ರೇಷನ್ ಮಾಡಬೇಕಾಗುತ್ತೆ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಸಾರ್ವಜನಿಕರು ಮುಂದೆ ಬಂದು ಹೆಸರು ಮಾಡಬೇಕಂತ ಅವ್ರಿಗೂ ಇದೆ. ಸೊ ಅದರಿಂದ ನಾನು ಒಂದು ದಿವಸ ಪ್ರತಿ ಸೋಮವಾರ ಒಂದು ದಿವಸ ಬಂದು ಬೆಳಗ್ಗೆ 9ರಿಂದ ರಾತ್ರಿ ಸಾಯಂಕಾಲ 5 ತನಕ ನಾನು ಸಾರ್ವಜನಿಕರು ಮೀಟ್ ಮಾಡಲಿಕ್ಕೆ ಇಲ್ಲಿ ಬಂದು ಕೂತ್ಕೊತಾ ಇದ್ದೀನಿ. ಈ ತಾಲೂಕು ಆಫೀಸ್ನ ಶುದ್ಧೀಕರಣ ಮಾಡಲಿಕ್ಕೆ ನಾನು ಬಂದು ಕೂತ್ಕೊತಾ ಇದ್ದೀನಿ. ತದನಂತರ ವಾರದಲ್ಲಿ ಒಂದು ದಿವಸ, ತಿಂಗಳಲ್ಲಿ ಒಂದು ದಿವಸ ಒಂದು ಹೋಬಳಿಯಲ್ಲಿ ದೊಡ್ಡ ಸಭೆ ಮಾಡಿ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅಧಿಕಾರಿ ಕೂರಿಸ್ಕೊಂಡು ನಾವು ನಿಮ್ಮ ಜೊತೆ ನಮ್ಮ ನಡೆಗೆ ನಿಮ್ಮ ಹೋಬಳಿ ಕಡೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದು ಬಂದು ನಾವು ಕಾರ್ಯಕ್ರಮ ಮುಗಿಸಿ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ತಮ್ಮೆಲ್ಲರೂ ಗೊತ್ತಿರಲಿ, ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತುಂಬ ಜವಾಬ್ದಾರಿತವಾಗಿ ನಾನು ಕೂಡ ಮುಗಿಸ್ತಾ ಇದ್ದೀನಿ. ಸೆಷನಲ್ಲಿ ನಾನು ಸಾಕಷ್ಟು ವಿಚಾರಗಳು ಕೂಡ ಕೇಳಿದ್ದೀನಿ. ನನ್ನ ಕೇಳಿದಾಗ ಕೂಡ ನಾನು ರೋಡ್ ವಿಚಾರದಲ್ಲಿ ಈಗಾಗಲೇ ಮಂಕಾಳು ವೈದ್ಯವರು ಫೋನ್ ಮಾಡಿ ಒಂದು 250 ಮನೆ ನನಗೆ ಅರ್ಜೆಂಟ್ ಲೀಸ್ಟ್ ಕೊಡು, ಮನೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೀನು ಅದು ನಂಬ್ಕೊಳ್ಳೋಕೆ ಹೋಗ್ಬೇಡ, ಇನ್ನು ಮನೇಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ 25 ಕೋಟಿಗೆ PW ರೋಡು ರೆಡಿ ಮಾಡಿಕೊಡಂತ CM ಅವ್ರ ಕಡೆಯಿಂದ ನನ್ನ ರಾತ್ರಿ ಆದೇಶ ಆಗಿದೆ. ನಾನು ರೋಡ್ಸ್ ಬಗ್ಗೆ ಕೇಳಿದಾಗ ಕೂಡ 25 ಕೋಟಿ ನನ್ನ ಕೊಟ್ಟರು. ಆಗಾಗಲೇ ನಾನು ಕೇಳ್ತಕ್ಕಂಥದ್ದು ಏನಂತಂದರೆ, ಖಂಡಿತವಾಗ್ಲೂ ಕೂಡ ಇವತ್ತೇನು ನನಗೆ ಬಹುಶಃ ಸರ್ಕಾರ ಇಲ್ಲದೆ ಶಕ್ತಿ ಇಲ್ಲದಿದ್ರೂ ಕೂಡ
ಇವತ್ತು ನಿಮ್ಮ ಕೂಗುವಂಥ ಶಕ್ತಿ ಕೂಡ ಭಗವಂತ ನಮಗೆ ಕೊಟ್ಟಿದ್ದಾರೆ. ನೀವು ನನಗೆ ಕೊಟ್ಟಿದ್ದೀರಿ, ಅದನ್ನು ಯೂಸ್ ಮಾಡಿಕೊಂಡು ಖಂಡಿತವಾಗ್ಲೂ ತಾಲೂಕು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನನ್ನಿಂದ ಕೂಡ ಡಿಲೇ ಆಗಿದಿಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು ಮುಂದೆ ಪ್ರತಿ ಸೋಮವಾರ ನಾನು ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಅಧಿಕಾರಿ ಇಲ್ಲೇ ಕೂರಿಸ್ಕೊಂಡು ಏನೇನು ಜನ ಆಚೆ ನಿಂತವ್ರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಭಾಷೆ ಕೊಡ್ತಾ ಇದ್ದೀನಿ. ಸೊ ಮುಂದಿನ ದಿವಸ ನಮ್ಮ ಕಮಿಟಿ ಮೇಲೆ ನೀವು ಭರವಸೆ ಇಟ್ಟಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೀವಿ. ಅದನ್ನು ನಾವು ಕಾರ್ಯರೂಪಕ್ಕೆ ಬರೀ ಯೂಟ್ಯೂಬಲ್ಲಿ ಕೊಟ್ಟು ನೋಡೋದಿಲ್ಲ, ಅದು ಕಾರ್ಯರೂಪಕ್ಕೆ ತಂದು ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಅಧಿಕಾರಿಗಳು ಕೂಡ ಒಗ್ಗೂಡಿಸಿ ತಗೊಂಡೋಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಈಗಾಗಲೇ ನಾನು CM ಅವ್ರಿಗೆ, DCM ಅವ್ರಿಗೆ, ನಮ್ಮ ಕಂದಾಯ ಸಚಿವರಿಗೆ, ನಮ್ಮ DC ಅವ್ರಿಗೆ ನೆನ್ನೆ ತಾನು ಉತ್ತರ ಬರೆದಿದ್ದೀನಿ. 4 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಫಸ್ಟ್ ಅವ್ರು ವರ್ಗಾವಣೆ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಕುಶುಂಬರೇಗೌಡರು ಪರ್ಸ್ನಲಾಗಿ ನಮ್ಮ ತಾಲೂಕು ಬರ್ತಾವ್ರೆ, ಬಂದು ನಾನು ಕರೆದಿದ್ದೀನಿ, ಬೇಗ ಬನ್ನಿ ಅಂತ ಕರೆದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಅನಿಸುತ್ತಾ ಆಗ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸಿ ನಾವು ಹೋಗ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಒಂದು ನಿಮಿಷ ನಾನು ಮಾತಾಡಿದ್ದು, ನಾನು ಕಂದಾಯ ಸಚಿವರ ಹತ್ರ ಮಾತಾಡಿದಾಗ ಎಲ್ಲ ತಾಲೂಕಲ್ಲಿ ಅದೇನು ನಮ್ಮ ಇದು ಸ್ಕ್ಯಾನಿಂಗ್ ಆಗ್ತಾಯಿದೆ, ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಗ್ತಾಯಿದೆ. ನನ್ನ ತಾಲೂಕಲ್ಲಿ ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ದೀನಿ. ಬೈ ಚಾನ್ಸ್ ಏನಾದರೂ ಲೇಟ್ ಆದರೆ ನನ್ನ ಪ್ರಾದೇಶಿಕ ಹಣದಿಂದನೇ 25 ಲಕ್ಷ ಕೊಟ್ಟು ಇರ್ತಕ್ಕಂಥ ಫೈಲ್ ಸ್ಕ್ಯಾನಿಂಗ್ ಮಾಡಿ, ಆ ಸ್ಕ್ಯಾನಿಂಗ್ ಮಾಡಿದ್ರೆ ಕದಕ್ಕಾಗಲ್ಲ. ಸ್ಕ್ಯಾನಿಂಗ್ ಮಾಡಿದ್ರೆ ಕದಿಯೋಕ್ಕಾಗಲ್ಲ. ಇದು ಹೊಸ ಒಂದು ಟೆಕ್ನಾಲಜಿ ಬಂದಿದೆ, ಫೈಲ್ನ ಅಪ್ಲೋಡ್ ಮಾಡೋದು. ಯಾವುದೇ ಕಾರಣಕ್ಕೂ ಅದು ಕದಿಯೋಕ್ಕೆ ಆಗೋದಿಲ್ಲ. ಅವರು ಪಾಪ ಏನು ಕನಸಿಟ್ಕೊಂಡು ಕೃಷ್ಣಬೈರೇಗೌಡರು ಬರ್ತಾವ್ರೆ, ಅದು ಸ್ವಲ್ಪ ಡಿಲೇ ಆಗ್ತಿದೆ. ಬೈ ಚಾನ್ಸ್ ಲೇಟ್ ಆದರೆ 2 ತಿಂಗಳಲ್ಲಿ ನನ್ನ ಅಮೌಂಟಿಂದನೇ 25 ಲಕ್ಷ ಖರ್ಚಾಗುತ್ತೆ. ನಾನು ಕಂಪ್ಯೂಟರೈಸ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಸಮಸ್ಯೆ ಇಲ್ದಂಗೆ ಕ್ರಿಯೇಟ್ ಮಾಡಲಿಕ್ಕೆ ನಾನು ರೆಡಿ ಆಗ್ತಿದೆ. ಇದ್ರ ಮಧ್ಯೆ ನಾನು ಕೂಡ ಒಂದು ತಹಸೀಲ್ದಾರ್ ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ಇದು ಔಟ್ ಆಫ್ ದಿ ಸಬ್ಜೆಕ್ಟ್ ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ಕೂಡ ಈ ಊರಿನ ಹೆಣ್ಮಗಳು, ನಾಳೆ ಹೋಗೋಕ್ಕಿಂತ ಮುಂಚೆ ನೀವು ಕೌಂಟ್ ಮಾಡ್ಕೊಬೇಕಾದ್ರೆ ನಾನು ಬಂದು ಏನು ಮಾಡಿದ್ದೀನಿ ಅಂತ, ನಾನು ಏನು ಸೇವೆ ಕೊಟ್ಟಿದ್ದೀನಿ ಅಂತ ನಾವು ಮಾಡಬೇಕಾಗುತ್ತೆ. ಬರೀ ನಾವು 1 to 5 ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಕೂತ್ಕೊಂಡಾಗಲ್ಲ. ಈ ಹುಟ್ಟೂರಿಗೆ ಏನಾದರೂ ಮಾಡಬೇಕಾದ್ರೆ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ. ನಿಮ್ಮ ಮೇಲೆ ತಾಲೂಕು ತುಂಬ ಅಪಾರವಾಗಿರ್ತಕ್ಕಂಥ ಗೌರವ ಅಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನೀವು ಮಾಡಬೇಕಂತಂದರೆ ಸೊ ಖಂಡಿತವಾಗ್ಲೂ ನಾವು ಈಗ ಬೀದಿಗೆ ಇಳಿಬೇಕಾಗ್ತದೆ, 100% ಬೀದಿಗೆ ಇಳಿಬೇಕಾಗ್ತದೆ. ಅದರಿಂದ ಭಗವಂತ ನಿಮ್ಗೆ ಅವಕಾಶ ಕೊಟ್ಟವನು, ಭಗವಂತ ನನಗೆ ಅವಕಾಶ ಕೊಟ್ಟವನು. ಈ ಅವಕಾಶ ಇಲ್ಲ ಅನ್ನೋದು ಜನಕ್ಕೆ ಹೋಗಲಿಲ್ಲ ಅಂತಂದರೆ ನಾವು ಹುಟ್ಟೂರಿಗೆ ಕೊಟ್ಟಿರ್ತಕ್ಕಂಥ ಕನಸು ನನಸಾಗುತ್ತೆ, ಆಗಲ್ಲ, ಅದು ಹಂಗೆ ಇದ್ದೋಗ್ಬಿಡ್ತದೆ. ಸೊ ಅದರಿಂದ ಒಂದು ಸೆಪ್ಟೆಂಬರ್ ತಿಂಗಳಿಂದ ನಾವು ಒಂದು ವಿಭಿನ್ನವಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದು ಮುಂದೆ ತೋರಿಸ್ತೀವಿ. ಇದು ಭೂತ ಆಗ್ಬಿಟ್ಟಿದೆ, ಕಳೆದೋಗಿರ್ತಕ್ಕಂಥವು ಏನಾಗಿದೆ ಫೈಲ್ಗಳು ಒಂದು ಭೂತ ಥರ ಕಾಡ್ತಾ ಇದೆ. ಸೊ ಅದರಿಂದ ನಾವೇ ಸ್ಪಾಟಿಗೆ ಬಂದು ಅಪ್ರೂವಲ್ ಕೊಟ್ಟು ಬಗರುಕೊಮ್ಮನ ಸಕ್ಸಸ್ ಮಾಡಲಿಕ್ಕೆ ನಮ್ಮ ಟೀಮ್ ಎಲ್ಲ ರೆಡಿ ಇದ್ದೀವಿ. ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತೀವಿ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ. ಆ ವೃತ್ತದಲ್ಲಿ ಇರಲಿಲ್ಲ ಹೋದ್ರೆ ಇಲ್ಲಾದ್ರೂ ಇರ್ತಾರಂದ್ರೆ ಇಲ್ಲಿ ಸಿಗ್ತಾರಂದ್ರೆ ಇಲ್ಲಿ ಸಿಗೋಲ್ಲ. ಇಲ್ಲಿ ಫೋನ್ಗಳು ಇತ್ತಲ್ಲ ಬರ್ರೆ ಮೇಡಮ್ನವ್ರಿಗೆ ಎಷ್ಟೋ ಸಲ ತಗೊಂಬಂದು ದೂರಗಳು ಹೇಳಿದ್ರು ಅಧ್ಯಕ್ಷರೇ, ಸಿಗೋದೇ ಇಲ್ಲ ಫೈಲ್ಸ್. ಅವ್ರಿಗೆ ಬೇರೆಗನ್ನ ಬೇಕಾದ್ರೆ ಒಂದು ಬರೀಬೇಕಾದ್ರೂ ಸಿಕ್ಕಲ್ಲ. ಅವರು ಅರ್ಜೆಂಟಾಗಿ ಒಂದು ಯಾವುದೋ ಒಂದು ಎಲೆಕ್ಷನ್ಗೆ ಹೋಗ್ಬೇಕಾಗುತ್ತೆ, ಸೆಕ್ರೆಟರಿ ಹಾಕ್ಬೇಕಾಗುತ್ತೆ, ಸಿಗಲ್ಲ. ಸೆಕ್ರೆಟರಿ ಸಿಕ್ಕಲ್ಲ, ಸೆಕ್ರೆಟರಿ ಸಿಕ್ಕಲ್ಲ. RI ಸಿಗ್ತಾರೆ. ನಾನು RI ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ, ನಮ್ಮ RI ಸಿಗ್ತಾರೆ ಅಷ್ಟೇ, ನನಗೆ ಗೊತ್ತಿದ್ದಕ್ಕಿಂತ. ನೀನು ಚೆನ್ನಾಗಿ ಇಟ್ಕೊಂಡಿದ್ದು ಸಿಗ್ತಾನೆ, ಅಲ್ಲಿಗೆ ಸಿಗ್ತಾನೆ. ಫೋನ್ಗೆ ಅಟೆಂಡ್ ಮಾಡ್ತಾರೆ, ಏನಿದ್ರೆ ಅದು ಹೇಳ್ತಾರೆ, ಹಿಂಗಿದೆಯಪ್ಪ ಹಿಂಗಪ್ಪ ಇದೆ ಅಂತ ಹೇಳ್ತಾರೆ, ಅಷ್ಟು ಹೇಳ್ತೀವಿ ನಾವು. ಇನ್ನು ಯಾರ್ಯಾರು ನಮ್ಮ ಸೆಕ್ರೆಟರಿಗಳು ಮಾತ್ರ ಇನ್ನೊಬ್ಬ ರವಿ ಇದ್ದ, ಅವ್ನು ಯಾರು ಸೆಕ್ರೆಟರಿ ಇದ್ದಾನೆ ಮೇಡಮ್, ಕುಡಮಲಿಗಿರೋರು ಯಾರು ಮೇಡಮ್? ರವಿ ಸರ್ ಅಧ್ಯಕ್ಷರೇ, ಅವ್ರಿಗೂ ನಿಮ್ಮದು ಮಧ್ಯಾಹ್ನ ಬಂದು PDO ಮೀಟಿಂಗ್ ಕ್ರಿಯೇಟ್ ಮಾಡಿ ಸಾರಿಗಿಲ್ದ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ. ಬಿಫೋರ್ ದಟ್ 10 ತಾರೀಕು ಡೇಟ್ ಕೊಡ್ತೀನಿ, ಅದು ಮಾಡೋಣ. ಸ್ವಲ್ಪ ಇದ್ರಲ್ಲಿ ಹೋಗೋಣ. ಓಕೆ, ಅದು ನಾನು ಹೇಳ್ತೀನಿ, 10 ತಾರೀಕು ಯಂಗ್ ಸ್ಟಾರ್ಸು ವಿಎಗಳಿದಾರಲ್ಲ ಸರ್, ಎಲ್ಲರೂ ನಂಗೆ ತೂಕ ಹಾಕ್ಬೇಡಿ. ಏನು ಬೇರೆ ಬಿಟ್ಕೊಂಡಿದ್ದಾರೆ ಈ ಹಳಬರು, ಅವರು ರೂಮಿಗೆ ಮಾಡ್ಕೊಂಡಿದ್ದಾರೆ. ಯಂಗ್ಸ್ಟಾರ್ಸ್ ವಿಎಗಳಿದಾರಲ್ಲ ಸರ್, ನಾನು ಅವೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಯಾಕೆ ಅಧಿಕಾರಿಗಳು ಚೆನ್ನಾಗಿ ಮಾಡಿದಾಗ ನಾವು ಹೊಗಳ್ಬೇಕಾಗ್ತದೆ. ಕೆಲವು ಯಂಗ್ಸ್ಟಾರ್ಸ್ ಇರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬಂದವರಲ್ಲ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ನಾನು ಒಬ್ಬೊಬ್ಬರಿಗೆ 3 ಕೊಟ್ಟಿದ್ದೀನಿ ಟಾಸ್ಕ್ ನೋಡೋಣ ಅಂತ. ಬಟ್ 3 ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಎಲ್ಲರೂ ಅದ್ರಲ್ಲಿ ತೂಕ ಹಾಕ್ಬಿಟ್ರೆ ಪಾಪ ಅವ್ರಿಗೂ ಮಾಡೋರು ಕೂಡ ಅದು ಕೆಟ್ಟೆಷ್ಟು ಬರ್ತದೆ. ಇವತ್ತು ಕಟ್ಟಕಡೆದಲ್ಲಿ ಮುಟ್ಟತಕ್ಕಂಥ ಕಾರ್ಯಕ್ರಮ ಮಾಡೋದು ವಿಎಗಳು. ಅದ್ರಲ್ಲಿ ಸಾಕಷ್ಟು ಜನ ಯಂಗ್ಸ್ಟಾರ್ಸು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಯಾರೋ ಮಾಡ್ದಿರ್ತಕ್ಕಂಥವ್ನು ಅವ್ರನ್ನೂ ತಂದು ಈ ತಕ್ಕಂಥ ತೂಕ ಹಾಕಿದ್ರೆ ಅವ್ರು ಮಾಡೋರಿಗೂ ಕೆಟ್ಟ ಮಾಡೋರ್ ಗೌರವನೇ ಅಲ್ಲ ಅಪ್ಪಾಜಿ. ಹೌದಾನೆ ಇಂಡಿಯಾ, ಹೌದಾ? ಗೌರವ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಯಾರೋ ಪತ್ರಕರ್ತರು ಅಂದ್ಬಿಟ್ಟು ಯಾರೋ ಈ ಕುಡಿದ್ಬಿಟ್ಟು IPL ಮಿಲ್ಕೊಂಡು ಪತ್ರಕರ್ತ ಅನ್ನೋಕ್ಕಾಗುತ್ತಾ? ಪತ್ರಕರ್ತರಲ್ಲ ಕುಡಿತಾರೆ ಅನ್ನೋಕ್ಕಾಗುತ್ತಾ? ಇಲ್ಲ ತಾನೆ. ಯಾರೋ ಒಬ್ಬರು ಮಾಡೋ ಕೆಲಸಕ್ಕೆ ಎಲ್ಲರೂ ತೂಕ ಹಾಕೋದು ಬೇಡ, ಅವನೇ ಬೇರೆ.
ಇವರೇ ಬೇರೆ. ಹಂಗಂದ್ರೆ ಯಂಗ್ಸ್ಟರ್ಸು ವೇಗ್ಲಿದಾರಲ್ಲ, ನಾನು ಪ್ರಶಂಸೆ ಕೊಡ್ತೀನಿ, ವರ್ಕ್ ಮಾಡ್ತಾವ್ರಿ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಕೆಲವರು ಬಟ್ ಕೆಲವರು ಇದ್ದಾರೆ, ಅವ್ರು ಬೇರೆ ಕಿತ್ತಾಕಕ್ಕೆ ಏನು ಮಾಡ್ಬೇಕು ಅದು ಮಾಡ್ತೀನಿ, ಅದಲ್ಲ ಅದು ಖಂಡಿತವಾಗ್ಲೂ ಅದು ಮಾಡೋಣ. ಆ ಪಿ ಡಿ ಒಗ್ಲು ಒಬ್ಬೊಬ್ಬರಿಗೆ 3 ಹಾಕಿದ್ದೀನಿ, ಒಬ್ಬೊಬ್ಬರಿಗೆ 3 ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ. ಈ ಸರ್ಕಾರಕ್ಕೆ ಗತಿ ಇಲ್ವಪ್ಪ, 30 ಪಂಚಾಯತಿಗೆ 14 ಪಿ ಡಿ ಒಗಳಿದ್ದಾರೆ, ಒಬ್ಬೊಬ್ರಿಗೆ 3 ಅದು ಕರೆದ್ಬಿಟ್ಟು ಊಟ ಹಾಕ್ಬಿಟ್ರೆ ಇನ್ನೊಂದು ತಗೋ ಅಂತ ನೆಕ್ ಹಾಕ್ಬೇಕು. ನಾನು ಹಣ ಬೇಡ. ಸರ್ಕಾರದ ಬಗ್ಗೆ ಯಾಕೆ ಮಾತಾಡ್ತೀವಿ ಸ್ವಾಮಿ? ನಾ ಪಕ್ಕದಲ್ಲಿ ಇದ್ದೀವಿ, ದಯವಿಟ್ಟು. ನಂದು ಸರ್ಕಾರ, ನಂದು ಪಾರ್ಟ್ ಆಫ್ ದಿ ಗೌರ್ಮೆಂಟು, ನೀವು ತಪ್ಪು ತಿಳ್ಕೊಂಬೇಡಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಕಂದಾಯ ವೃತ್ತಿಯಲ್ಲಿ ಕೂಡ ಅಷ್ಟೇ. ಕೃಷ್ಣ ಬೈರೇಗೌಡರು ಅವರು ಒಳ್ಳೆ ಕೆಲಸ. ಒಂದು ನಿಮಿಷ ಮಂಜುವರಿ, ಮಾತಾಡಿ ಪ್ರಶ್ನೆ ಮಾಡೋಣ ಹೇಳ್ತೀನಿ. 30 ಪಂಚಾಯತಿಗಳಲ್ಲಿ 14 ಜನ ಮಾತ್ರ ಪಿ ಡಿ ಇದ್ದಾರೆ, 16 ಕಡೆ ಇಲ್ಲ. 16 ಕಡೆ ಇಲ್ಲ. 3 ಸರಿ ಪ್ರಶ್ನೆ ಮಾಡಿದ್ದೀನಿ, ನನಗಿಲ್ಲ ಕೊಡಿ ಅಂತ. ವಿಎಗ್ಲು ಬಿ ಆರ್ ಎಮ್ ಇದ್ದಾಗ ವಿಎಗ್ಲು ಎಷ್ಟಿದ್ರು, ಆಮೇಲೆ ಎಷ್ಟು ತಂದೆ ನಾನು? ಮತ್ತು 9 ಜನ ತಂದೆ ವಿಎಗ್ಲು ತಂದೆ. ನಮ್ಮ ಇನ್ನೂ ವಿಎಗ್ಲು ಸಾಲದೇ ಇದ್ದಾರೆ. ಇವಾಗ ಏನಾಗಿದೆ ಪರಿಸ್ಥಿತಿ, ಗ್ರೇಡ್ ಮಾಡಿರ್ತಕ್ಕಂಥ ಸೆಕ್ರೆಟರಿ ಪಿ ಡಿ ಒ ಮಾಡಿ ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾನು ಘನ ಸರ್ಕಾರ ಕೇಳ್ತಾ ಇದ್ದೀನಿ, ಫಿಲ್ ಮಾಡಿ ಅಂತ. ಆಗ್ತಾ ಇಲ್ಲ. ಈಗ ನಾವು ಇದರಲ್ಲಿ ಹೇಳ್ತೀನಿ, ಹಾಸ್ಪಿಟ್ಲಲ್ಲಿ ನಮ್ಮದು ಜನಾಭಾವ ಎಷ್ಟಿದೆ, ಎಷ್ಟು ಜನ ಡಾಕ್ಟರ್ ಇದ್ದಾರೆ ಅಲ್ಲಿ, ಕೊಡ್ತಾ ಇಲ್ಲ. ಆ ಪಶುಸಂಗೋಪನದಲ್ಲಿ 9 ಜನ ಬೇಕಾಗಿತ್ತು, ಮನೆ ಕಿತ್ತಾಡ್ಕೊಂಡು 7 ಜನ ತಂದಿದ್ದೀನಿ. ಔಟ್ಸೋರ್ಸಲ್ಲಿ 7 ಜನ ತಂದಿದ್ದೀನಿ, ಬೇರೆ ಕಡೆ ಇಲ್ಲ. ಆದರೆ ನಾನು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ, ಕೊಡಿ, ನಮ್ಮ ವರ್ಕ್ ಮಾಡೋಕ್ಕೆ ಕೊಡಿ, ವರ್ಕ್ ಮಾಡಿ ತೋರಿಸ್ತೀವಿ. ನೀವು ಹೇಗೆ ಮಾಡಿ 30 ಪಂಚಾಯತಿಗೆ 14 ಜನ ಹೆಂಗೆ ಮಾಡಬೇಕು? ಹೆಣ್ಮಕ್ಳಿಗೆ ಹಾಕೊಳ್ಳಲ್ಲ, ಅವರು ಡಬಲ್ಲು ಹೆಣ್ಮಕ್ಳಿಗೆ ಹಾಕೊಳ್ಳಲ್ಲ. ಸೊ ನಾನೊಂದು ಮಾತು ಹೇಳ್ತೀನಿ, ಹೆಸರು ಹೇಳೋದು ಬೇಡ. 4 ಜನ ಪಿ ಡಿ ಒ 3 ಹಾಕಿದ್ದೀನಿ. ಜನ ಹೋದಾಗ ಹೇಳ್ತಾರೆ, ಸಾರ್ ಪಿ ಡಿ ಒ ಶೇತ್ ಸಿಕ್ಕಿಲ್ಲದಂತ. 3 ಹಾಕ್ರೆ ಎಲ್ಲಿ ಸಿಗ್ತಾರೆ? ನಾನು ಮಾತಾಡ್ತಾ ಮಾಡ್ಕೊಳ್ಳಿ, 3 ಹಾಕ್ರೆ ಎಲ್ಲಿ ಸಿಗ್ತಾರೆ? ವಿಎಲ್ ಕರೆದು ಒಬ್ರು ಇಬ್ರಿಗೆ ಹೇಳಿದ್ದೀನಿ, ಒಂದು 2 ಚಾರ್ ತಗೋಪ್ಪ ಅಂತ. ಯಾಕೆ ಹೇಳಿ? ನಮ್ಮಲ್ಲಿ ಕಮ್ಮಿ ಇದ್ದಾರೆ. ಸೊ ಅದರಿಂದ ನಾನು ಮೊನ್ನೆ ಕೂಡ ಪ್ರಶ್ನೆ ಹಾಕಿ ಉತ್ತರ ಕೊಟ್ಟಿದ್ದಾರೆ. 3 ತಿಂಗಳು ನಾನು 90 ದಿವಸ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಮೊನ್ನೆ ನಮ್ಮ ಪ್ರಿಯಾಂಕರಿಗೆ ಅವರು ಹೇಳಿದ್ದಾರೆ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗಲಿ, ವರ್ಕ್ ಮಾಡಿ ತೋರಿಸ್ತೀವಿ. ಒಬ್ಬೊಬ್ಬರು 3 ಕೊಟ್ಟರೆ ಅವ್ನು ಎಲ್ಲೂ ಸಿಗಲ್ಲ, ಯಾರ ಕೈಗೂ ಸಿಗಲ್ಲ. ಪಿ ಡಿ ಒಗಳು ಅವ್ನು 3 ಎಲ್ಲಿರ್ತಾನೆ? ಆಗ್ತಾ ಇಲ್ಲ, ನನಗೆ ಚಾನ್ಸೇ ಆಗಲ್ಲ. ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರಲಿ, ನನ್ನ ಕಮಿಟಿ ಏನು ಮಾಡಿದ್ರು ಗೊತ್ತಾ? ಜೆಕೆ ನನ್ನ ಎಮ್ ಎಲ್ ನಾನು ಏನು ಮಾಡಿದ್ದು ಗೊತ್ತಾ? ವಿಲೇವರೆಗೆ ಹಾಕಿದ್ದಾರೆ ನನಗೆ. ಇವಾಗ ಯಾವ ವಿಲೇವರೆಗೆ? ವಿಧಾನಸೌಧ ವಿಲೇವರೆಗೆ ಹಾಕಿ ಲೆಕ್ಕಲ್ಲಿ ನೋಡು ಅಂತ ಹಾಕಿದ್ದಾರೆ. ಸ್ಟಾಪ್ ಇಲ್ಲದಕ್ಕೆ ಎಮ್ ಎಲ್ ಹಾಕೊಂಡವ್ರೆ. ನನಗೇನು ಗೊತ್ತಾದ ವಿಲೇವರೆ ಮಾಡೋಕ್ಕೆ? ನೀವು ಸ್ವಲ್ಪ ಯೋಚನೆ ಮಾಡಿ. ಅರ್ಥದಲ್ಲ, ನಾನು ಸರ್ಕಾರದ ಬಗ್ಗೆ ನಾನು ಅದು ಮಾತಾಡ್ತಾನೆ. ಯಾಕಂದರೆ ನಮ್ಮ ನೋವನ್ನ ಈಗ ನೀವು ಲಾಸ್ಟ್ ನನ್ನ ಸ್ಪೀಚ್ ವಿಧಾನಸೌಧ ನೋಡಿರ್ಬೋದು, ವಾಸ್ತವಾಂಶ ಸ್ಪೀಚ್ ಮಾತಾಡಿದ್ದೀನಿ. ಏನಂತ CM ಕರೆದು ಮಾತಾಡಿದ್ರು. ಯಾಕೆ ಅಷ್ಟೊಂದು ಎಮೋಷ್ನಲ್ ಇದೆ? ನನ್ನ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇಲ್ಲ, ನಾನು ಉದ್ಯಮಿಯಾಗಿದ್ದೆ. ಮುಳುಬಾಗಲು ಏನೋ ಮಾಡಬೇಕಂತ ಬಂದಾಗ ನನ್ನ ಕೈಯಲ್ಲಿ ಏನೂ ಆಗದಿದ್ದಾಗ ನಾನು ಎಲ್ಲಿ ಹೇಳ್ಕೊಬೇಕು ಪ್ರಶ್ನೆ? ನಾನು ನೋವು ಯಾರ ಹತ್ರ ಹೇಳ್ಕೊಬೇಕು? ಈಗ ನಾನು ತಹಸೀಲ್ದಾರ್ ಕರ್ಕೊಂಡು ಜನ ಹತ್ರ ಹೋಗ್ಬೇಕು. ಫಸ್ಟ್ ಬರೋದೇನು ಗೊತ್ತಾ? ಅನಾಮಕ್ ಇಲ್ಲಿ ಅಂತೇಳಿ, ಇಲ್ಲಿ ತನಕ ಯಾವ ಬಜೆಟಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಬೇಸಿಕ್ ನಾವು ಗುಡಿಸಲು ಬುಕ್ತ ಮುಳುಬಾಗಲು ಮಾಡ್ಬೇಕಂತ ಕನಸು. ನಾವು ಒಂದು 3,000 ಮನೆ ಕೊಡಿ, ಒಂದು ತಾಲೂಕಿಗೆ 3,000 ಮನೆ ಕೊಡಿ. ಬಜೆಟಲ್ಲಿ ಮನೆ ಇಟ್ಟಿಲ್ಲ. ನೀವೇನು ಹೇಳ್ತೀರಿ, ಹಳ್ಳಿ ಕಡೆ ಹೋಗ್ಬೇಕು. ಹಳ್ಳಿ ಕಡೆ ಹೋದಾಗ ಲೆಟ್ರ್ ಕೊಡೋದೇ ಇಲ್ಲಿ ಅಂತ ಮನೆ ಕೊಡು ಅಂತ ಕೊಡ್ತಾರೆ, ಬೇಸಿಕ್ಕು. ಸೊ ಅದರಿಂದ ನಾವು ಏನು ಮಾಡ್ಬೇಕು 70 ಜನ ಹೇಳಿ ಅಂತ ಕೇಳ್ತಿದ್ದೀವಿ. ಅದಕ್ಕೆ ನಾವು ನಿಯೋಗ ಎಲ್ಲ ಕಟ್ಕೊಂಡು CM ಹತ್ರ ಹೋಗಿದ್ದೀವಿ. ಅರ್ಥ ಆಯಿತು, ನನಗೂ ಅರ್ಥ ಆಯಿತು. ದಯವಿಟ್ಟು 1 ತಿಂಗಳು ಟೈಮ್ ಕೊಡಿ, ಎಲ್ಲರೂ ಫುಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭಗವಂತನಿಗೆ ಒಳ್ಳೆ ಮನಸ್ಸು ಕೊಟ್ಟು ಸಿದ್ದರಾಮಯ್ಯನಿಗೆ ನಮ್ಮ ಹೊಸಬರು ಶಾಸಕರ ಕಡೆ ಮನಸ್ಸು ಮಾಡಿದ್ರೆ ನಾವು ಕೂಡ ಬದುಕ್ಬೋದು ಅನ್ನೋದು ನನ್ನ ವೇದನೆ. ಇಲ್ಲ ಇವ್ನ ಪಕ್ಕದಲ್ಲಿ ಇಟ್ಕೊಂಡು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಇವರು ಇದ್ದಾರೆ, ಪಾರ್ಟ್ ಆಫ್ ದಿ ಗೌರ್ಮೆಂಟ್ ನಾವು ಇದೆ. ನಾವು ನಮ್ಮಲ್ಲೇ ಕಿತ್ತಾಡೋದು, ಬೇರೆ ಮನೆ ಕಿತ್ತಾಡೋಕ್ಕಾಗಲ್ಲ. ಅದನ್ನು ಬೇರೆ ಅರ್ಥ ತಪ್ಪು ತಿಳ್ಕೊಳ್ಳೋದು ಬೇಡ. ಬೇಗ ಒಂದು 10 ಜನ ಕೊಟ್ಟರೆ ಸಾಕು. ಪಿ ಡಿ ಒಗಳನ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಅರ್ಧಕ್ಕರ್ಧನೂ ಇಲ್ಲ ಪಿ ಡಿ ಒಗಳಿಗೆ. ಮುಂದಿನ ತಿಂಗಳು 23ನೇ ತಾರೀಕು ಕೌನ್ಸಿಲಿಂಗ್ ಇದೆ. ಬೇರೆ ತಗೊಳ್ತಾರೆ. ಈಗ ತಿಂಗಳು ಮುಂದಿನ